ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚಿಕ್ಕ ಅಂಗ್ರೋಳಿ ಗ್ರಾಮದಲ್ಲಿ 21ನೇ ಶತಮಾನದಲ್ಲೂ ಕೂಡ ದಲಿತರ ಮೇಲೆ ಅಸ್ಪೃಶ್ಯತೆ ಆಚರಣೆ ಮುಂದುವರೆದಿರುವಂತದ್ದು. ಇಂತಹ ಘಟನೆ ಬೆಳಕಿಗೆ ಬಂದಿದೆ. ಜೂನ್ 15ರಂದು ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಅಮಾವಾಸ್ಯೆ ಮಹಾಪ್ರಸಾದದ ವೇಳೆ ಶಾಲೆಯಿಂದ ಬಂದ ಮಕ್ಕಳಿಗೆ ಊಟದ ತಟ್ಟೆಗಳನ್ನ ನೀಡದೆ 1 ಕಿಲೋಮೀಟರ್ ದೂರದ ಮನೆಗೆ ಹೋಗಿ ತಟ್ಟೆ ತರುವಂತೆ ಅಮಾನವೀಯವಾಗಿ ಸತಾಯಿಸಲಾಗಿದೆ. ಅಷ್ಟೇ ಅಲ್ಲದೆ ತಟ್ಟೆ ಬಂದ ಬಳಿಕ ಮಕ್ಕಳನ್ನ ಪ್ರತ್ಯೇಕವಾಗಿ ಕೂರಿಸಿ ಊಟ ನೀಡಿ ಬಹಿರಂಗವಾಗಿ ಅಸ್ಪೃಶ್ಯತೆ ಎಸಗಲಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಮೊದಲಿಂದ ಬಂದ ಆಚರಣೆ ಇದು, ಮುಂದೆಯೂ ಹೀಗೆ ನಡೆಯುತ್ತೆ ಅಂತ ಮೇಲ್ವರ್ಗದ ಪ್ರಮುಖರು ಉದ್ದಟತನ ವಾದ ಹೂಡಿದ್ದಾರೆ. ಈ ಭೀಕರ ದೌರ್ಜನ್ಯಕ್ಕೆ ಬೇಸತ್ತ ದಲಿತರು ತಾಲೂಕಿನ ದಲಿತ ಮುಖಂಡರ ಗಮನಕ್ಕೆ ತಂದಿದ್ದು ರಾಜಶೇಖರ ಹೆಂಡಲಗಿ, ರಾಯಪ್ಪ ಚಲವಾದಿ ಹಾಗೂ ರಾಘವೇಂದ್ರ ಚಲವಾದಿ ನೇತೃತ್ವದಲ್ಲಿ ನೂರಾರು ಮುಖಂಡರು ಗ್ರಾಮಕ್ಕೆ ದೌಡಾಯಿಸಿ ಉಗ್ರ ಹೋರಾಟ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ನಂದಗಡ ಪೊಲೀಸರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಗಮಿಸಿ ಸಂಧಾನ ಸಭೆ ನಡೆಸಿದ್ದಾದ್ರೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಕೈಬಿಡೋದಿಲ್ಲ ಅಂತ ಮುಖಂಡರು ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ಇಲ್ಲಿ ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೋಳಿ ಒಂದು ಪುಟ್ಟ ಗ್ರಾಮದಲ್ಲಿ ದಿನಾಂಕ 15/6/2026ರಂದು ಒಂದು ಬಸವೇಶ್ವರ ದೇವಸ್ಥಾನದ ಪ್ರಸಾದದ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಮಕ್ಕಳನ್ನು ಒಂದು ಪ್ರಸಾದಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು 30 ವಿದ್ಯಾರ್ಥಿಗಳು ಪ್ರಸಾದಕ್ಕೆ ಹೋದಂಥ ಸಂದರ್ಭ. ಆ ಸಂದರ್ಭದಲ್ಲಿ 30 ವಿದ್ಯಾರ್ಥಿಗಳಲ್ಲಿ 4 ಜನ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಆ ವಿದ್ಯಾರ್ಥಿಗಳನ್ನ ಒಂದು ಊರಿನ ಪಂಚರು ಹಾಗೂ ದೇವಸ್ಥಾನ ಕಮಿಟಿಯ ಸದಸ್ಯರುಗಳು ಕೂಡಿಕೊಂಡು ಆ ಮಕ್ಕಳಿಗೆ ಸಪ್ರೇಟಾಗಿ ಪಂಕ್ತಿಯಿಂದ ಊಟದ ಸಮಯದಲ್ಲಿ ಕುಂತಂಥ ಸಂದರ್ಭದಲ್ಲಿ ತಟ್ಟೆಯನ್ನು ಕೊಡದೆ ಅವ್ರನ್ನ ಪಂಕ್ತಿಯಿಂದ ಎಬ್ಬಿಸಿ ಅವರಿಗೆ ನಿಮ್ಮ ಮನೆಯಿಂದ ನೀವು ದಲಿತ ಸಮುದಾಯದವರು ಅದರಿ, ಕೆಳವರ್ಗದ ಸಮುದಾಯದಿಂದ ಬಂದವರಿದ್ದೀರಿ, ನಿಮಗೆ ಇಲ್ಲಿ ಎಲ್ಲ ಸಮುದಾಯಗಳ ನಡುವೆ ನಿಮಗೆ ಕುಂತು ಊಟವನ್ನು ಹಾಕೋದಿಲ್ಲ, ನಿಮಗೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಸಪ್ರೇಟ್ ತಟ್ಟೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನೀವು ಪ್ರಸಾದವನ್ನು ಮಾಡ್ಬೇಕಂತೇಳಿ ಕೆಲವೊಂದು ಜನ ಕೂಡಿಕೊಂಡು ಅವ್ರನ್ನ ಅಲ್ಲಿಂದ ಎಬ್ಬಿಸಿ ಕಳಿಸ್ತಾರೆ. ನಿಮ್ಮ ವೈಯಕ್ತಿಕ ಪ್ರಶ್ನೆ ಮಾಡುವಂತ ಎಸ್, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚಿಕ್ಕ ಅಂಗ್ರೋಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 21ನೇ ಶತಮಾನ ಆದ್ರೂ ಇಲ್ಲಿ ಅಸ್ಪೃಶ್ಯತೆ ಕಾಣ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಸಮಾಜ ತಲುಪಿದೆ, ಇನ್ನೂ ಯಾವುದೇ ರೀತಿ ಮುಂದುವರೆದಿಲ್ಲ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಇಂತಹದೊಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. 21ನೇ ಶತಮಾನದಲ್ಲೂ ಇಂತಹ ಜನರು ಇರ್ತಾರೆ, ಈ ತರ ಒಂದು ಕೆಲಸವನ್ನ ಮಾಡ್ತಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಏನು ತಿಳಿದಿರೋದಿಲ್ಲ. ಅದು ಪುಟ್ಟ ಮಕ್ಕಳು ಇರ್ತಾರೆ, ಶಾಲೆಯಿಂದ ಬಂದಿರ್ತಾರೆ, ಊಟಕ್ಕೋಸ್ಕರ ಬಂದಿದ್ದ ಮಕ್ಕಳಿಗೆ ಮನೆಯಿಂದ ಹೋಗಿ ತಟ್ಟೆ ತೆಗೆದುಕೊಂಡು ಬನ್ನಿ, ಪ್ಲೇಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿರುವಂತದ್ದು. ಈ ರೀತಿ ಒಂದು ದುಸ್ಥಿತಿಗೆ ತಲುಪಿರುವಂತದ್ದು ಸಮಾಜ. ಈ ಶತಮಾನದಲ್ಲೂ ಇಂತಹ ವ್ಯಕ್ತಿಗಳಿದ್ದಾರೆ. ಈ ರೀತಿ ಒಂದು ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ಏನ್ ಈ ರೀತಿ ಆದ್ರೆ ಮುಂದೆ ಮೇಲ್ವರ್ಗದವರು ಈ ರೀತಿ ಒಂದು ಕೆಳವರ್ಗ ಅನ್ನೋ ಒಂದು ಭೇದ ಭಾವ ಮಾಡಿಕೊಂಡು 21ನೇ ಶತಮಾನದಲ್ಲೂ ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಆ ಮಕ್ಕಳಿಗೆ ಬೇರೆ ಪ್ಲೇಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಮನೆಗೆ ಕಳಿಸ್ತಾರೆ. ಮನೆಗೆ ಹೋಗಿ ಆ ಮಕ್ಕಳು ಬೇರೆ ಒಂದು ಪ್ಲೇಟ್ಗಳನ್ನ ತರುವಂತೆ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಈ ತರ ಒಂದು ಆದ ತಕ್ಷಣ ಅಷ್ಟೇ ಅಲ್ಲದೆ ತಟ್ಟೆ ತಂದ ಬಳಿಕ ಏನು ಪ್ಲೇಟ್ ತೆಗೆದುಕೊಂಡು ಬಂದ ಬಳಿಕ ಮಕ್ಕಳನ್ನ
ಪ್ರತ್ಯೇಕವಾಗಿ ಕೂರಿಸಿದ್ದಾರೆ. ಪ್ರತ್ಯೇಕವಾಗಿ ಅಂದ್ರೆ ಮೇಲ್ವರ್ಗದವರು ಬೇರೆ, ಕೆಳವರ್ಗದವರು ಬೇರೆ ಅನ್ನೋ ರೀತಿ ಪ್ರತ್ಯೇಕವಾಗಿ ಕೂರಿಸಿ ಆ ಮಕ್ಕಳಿಗೆ ಊಟವನ್ನ ನೀಡಿರುವಂತದ್ದು. ವಿದ್ಯಾರ್ಥಿಗಳು ಅವರ ಮನಸ್ಸಿನ ಮೇಲೆ ಈ ತರದ ಒಂದು ಘಟನೆಗಳು ಪ್ರಭಾವ ಬೀರುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಒಂದು ತಿಳಿದಿರುವಂತಹ ವ್ಯಕ್ತಿಗಳು ಮೇಲ್ವರ್ಗದವರು ಅನ್ನೋ ಅಮಾನವೀಯವಾಗಿ ನಡೆದುಕೊಂಡಿರುವಂತದ್ದು. ಈ ಘಟನೆ ಸಮಾಜ ಯಾವ ರೀತಿ ದುಸ್ಥಿತಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೋದ್ರೆ ಮೊದಲಿನಿಂದ ಬಂದ ಆಚರಣೆ ಇದು, ಮುಂದೆಯೂ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮೊದಲಿನಿಂದ ಬಂದ್ರೆ ಇದನ್ನ ಚೇಂಜ್ ಮಾಡ್ಕೋಬಾರ್ದು, ಬದಲಾಯಿಸ್ಕೊಳ್ಬಾರ್ದು. ನಾವು ಮುಂದುವರಿತಾ ಇದೆ, ಪ್ರಪಂಚ ಮುಂದುವರಿತಾ ಇದೆ, ದೇಶ ಮುಂದುವರಿತಾ ಇದೆ, ನಾವು ಯಾಕೆ ಮುಂದುವರಿದೆ ಇದೀವಿ ಅನ್ನೋದಕ್ಕೆ ಈ ತರ ಒಂದು ಘಟನೆಗಳು ಸಾಕ್ಷಿಯಾಗುವಂಥದ್ದು. ಈ ರೀತಿ ಒಂದು ಮೇಲ್ವರ್ಗ ಕೆಳವರ್ಗ ಅನ್ನೋ ಜಾತಿ ಭೇದ ಭಾವ ಇಟ್ಕೊಂಡು ಈ ರೀತಿ ಒಂದು ಅಮಾನವೀಯ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಮೊದಲಿನಿಂದ ಬಂದ ಆಚರಣೆ ಅಂದ್ರೆ ಯಾಕೆ ಬದಲಾಯಿಸ್ಕೋಬಾರ್ದು? ಅದನ್ನ ಬದಲಾಯಿಸ್ಕೊಂಡ್ರೆ ಆ ಬದಲಾವಣೆ ಮುಂದಿನ ಜೀವನದಲ್ಲಿ ಏನೋ ಒಂದು ಬದಲಾವಣೆ ತರ್ಬೋದಲ್ವಾ, ಮುಂದೆಯೂ ಹೀಗೆ ನಡೆಯುತ್ತೆ ಅಂತ ಮೇಲ್ವರ್ಗದ ಪ್ರಮುಖರು ತಮ್ಮ ಉದ್ದಟತನವನ್ನ ವಾದ ಮಾಡ್ತಾ ಇದ್ದಾರೆ. ಈ ಭೀಕರ ದೌರ್ಜನ್ಯಕ್ಕೆ ಬೇಸತ್ತ ದಲಿತರು ಕೂಡ ಇಲ್ಲಿ ತಾಲೂಕಿನ ದಲಿತ ಮುಖಂಡರು ಗಮನಕ್ಕೆ ತಂದಿದ್ದು ರಾಜಶೇಖರ ಹಿಂಡಲಗಿ, ರಾಯಪ್ಪ ಚಲವಾದಿ ಹಾಗೂ ರಾಘವೇಂದ್ರ ಚಲವಾದಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ರೀತಿ ಒಂದು ಕೃತ್ಯ ಆಗಿದೆ, ಈ ರೀತಿ ಒಂದು ಘಟನೆ ಆಗಿದೆ ಅನ್ನೋದು ಅವರ ಪ್ರತಿಭಟನೆ ನಡೆಸೋದಕ್ಕೆ ಕಾರಣ ಆಗಿರುವಂತದ್ದು. ಗ್ರಾಮಕ್ಕೆ ದೌಡಾಯಿಸಿದ ಉಗ್ರ ಹೋರಾಟ ಕೈಗೊಂಡಿದ್ದಾರೆ. ಗ್ರಾಮಕ್ಕೆ ದೌಡಾಯಿಸಿ ದಲಿತ ಮುಖಂಡರು ಉಗ್ರ ಹೋರಾಟವನ್ನ ತೆಗೆದುಕೊಂಡಿರುವಂತದ್ದು. ಈ ಬಗ್ಗೆ ನಂದಗಡ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಗಮಿಸಿ ಸಂಧಾನ ಸಭೆ ನಡೆಸಿದ್ದಾರೆ. ಆದ್ರೂ ಕೂಡ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಅವರ ಉಗ್ರ ಎಚ್ಚರಿಕೆ ಆಗಿದೆ. ಏನು ಇಲ್ಲಿ ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೋಳಿ ಒಂದು ಪುಟ್ಟ ಗ್ರಾಮದಲ್ಲಿ ದಿನಾಂಕ 15/6/2026 ಊಟ